ಯಾವ ಕಾರಣಕ್ಕೆ ಅವಕಾಶ ಎಸ್ ಅಶ್ವಿನ್ ನಾಗರಾಜ್ ಯಾದವ್ ಅಶ್ವಿನ್ ರಕ್ಷತ್ ಅವರೇ, ಇದು ಯಾವ ರೀತಿ ಆಗಿದೆ ಅಂದರೆ, ಪರಪ್ ನಗರ ಜೈಲಲ್ಲಿ ವಿಕೃತ ಕಾಮೆ ಉಮೇಶ್ ರೆಡ್ಡಿ ಅವರು ಏನೋ ಉಮೇಶ್ ರೆಡ್ಡಿ ಏನೋ ಮೊಬೈಲ್ ಯೂಸ್ ಮಾಡಿಕೊಂಡು ಅವನು ಐಷಾರಾಮಿ ಜೀವನ ನಡೆಸ್ತಿದ್ದಾನೆ ಅಂದರೆ ಅರ್ಥ ಉಮೇಶ್ ರೆಡ್ಡಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಮಾಡ್ತಿದ್ದಾನೆ ಅಂತಲ್ಲ. ಅವ್ರ ಬಗ್ಗೆ ನಾವು ಆ ರೀತಿ ಹೇಳಿಕೆ ಕೊಡ್ತಿಲ್ಲ. ಕಾನೂನು ಸುವ್ಯವಸ್ಥೆ ಆ ಮಟ್ಟಕ್ಕೆ ಹಾಳಾಗೋಗಿದೆ ಅನ್ನೋ ಅರ್ಥ. ಬಳ್ಳಾರಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಂಗೆ ಇಡೀ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ಅಂದ್ಕೊಂಡ್ರು, ಹಾಗಾಗಲಿಲ್ಲ. ಅಭದ್ರತೆನೇ 2.5 ವರ್ಷದಿಂದ ಕಾಣ್ತಿರೋದು. ಕಾಂಗ್ರೆಸ್ ಸರ್ಕಾರ ನಾನಿವತ್ತು ಡೈವರ್ಟ್ ಮಾಡಲ್ಲ. ನಾಗರಾಜ್ ಯಾದವ್ ಅವರು ಮೆಟಾಫರ್ ಯೂಸ್ ಮಾಡಿ ಮಾತಾಡಿದ್ರು, ತಪ್ಪಲ್ಲ ಅದು. ಅಶ್ವಿನ್ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಈ ದೇಶ ಜನರು ಕೇಳಿಸ್ಕೊಂಡಿದ್ದಾರೆ, ನೋಡ್ತಿದ್ದಾರೆ ಸರ್. ನಾಗರಾಜ್ ಯಾದವ್ ಅವ್ರಿಗೆ ಮಾತಾಡ್ತಿದ್ರೆ ಬಳ್ಳಾರಿ ನಾಗರಾಜ್ ಯಾದವ್ ಅವರೇ, ನೀವು ನನಗೆ ಯಾವ ರೀತಿ ಅತಿಥಿನೋ, ಸುರಭಿ ಅವರು ನನಗೆ ಅತಿಥಿ, ಅಶ್ವಿನ್ ಗೌಡ ಅವರು ಕೂಡ ನನಗೆ ಅತಿಥಿ. ಅತಿಥಿಗಳ ಘನತೆಯನ್ನ ಕಾಪಾಡಬೇಕಾಗುತ್ತೆ, ಅತಿಥಿಗಳು ಘನತೆಯನ್ನ ಕಾಪಾಡಬೇಕಾಗುತ್ತೆ. ನಾಗರಾಜ್ ಯಾದವ್ ಅವರು ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಂತ ಮಾತಾಡಿಲ್ಲ, ಸರ್ಕಾರ ಮಾಡ್ತಿದ್ದಾರೆ ಅಂತಲ್ಲ ಸರ್. ಇಲ್ಲೊಂದು ಡೈವರ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಈ ಸರ್ಕಾರವನ್ನು ಟೀಕಿಸೋದು ಜವಾಬ್ದಾರಿಯುತ ಪ್ರತಿಪಕ್ಷದ ಹಕ್ಕು. ಮಾತಾಡಬಾರ್ದು ಅಂತಂದ್ರೆ ನಾಗರಾಜ್ ಯಾದವ್ ಕಾಂಗ್ರೆಸ್ನ ಸಂಸ್ಕೃತಿ ಹೇಗಾಗಿದೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಗನ್ಗಳ ಹಾವಳಿ ಜಾಸ್ತಿ ಆಗಿದೆ ಸರ್. ಬೇರೆ ಸರ್ಕಾರದಲ್ಲಿ ಇತ್ತು ಇಲ್ಲ ಅಂತ ನಾನು ಟಾಪಿಕ್ ನ ಡೈವರ್ಟ್ ನೋಡೋ ಜನಗಳು ನೋಡ್ತಿದ್ದಾರೆ. ಬಳ್ಳಾರಿನಲ್ಲಿ ಯಾವ ಮಟ್ಟಕ್ಕೆ ಆಗುತ್ತೆ ಅಂದ್ರೆ, ಒಂದು RCB ದುರಂತದಲ್ಲೇ 11-13 ಜನ ಮಕ್ಕಳು ಪ್ರಾಣ ತೆಗ್ತಾರಲ್ಲ ಸರ್, ಅವತ್ತು ಡೈರೆಕ್ಟ್ ಆಗಿ ದಯಾನಂದ್ ಅವ್ರನ್ನ ವರ್ಷಾನ್ಗಟ್ಲೆ ಹೊಗಳ್ಕೊಂಡು ಬರ್ತಿದ್ದಂಥ ಒಂದು ಪೊಲೀಸ್ ಕಮಿಷನರ್ನ ಏಕಾಏಕಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಒಂದ್ ನಿಮಿಷ ಸರ್, ಆಯ್ತಾ ಸರ್? ಇವತ್ತು ಬಳ್ಳಾರಿಲಿರೋ SP ಮಂಡ್ಯಕ್ಕೆ ಬರ್ತಾರೆ. ಬಳ್ಳಾರಿಗೊಬ್ರು ಅವರ ಒಂದು 20 ವರ್ಷದ ಒಂದು ಕೆರಿಯರ್ ಅಲ್ಲಿ ಫಸ್ಟ್ ಟೈಮ್ ಎಕ್ಸಿಕ್ಯೂಟಿವ್ ಆಗಿ ಜಾಯಿನ್ ಆಗ್ತಾರೆ ಸರ್. ಜಾಯಿನ್ ಆಗಿ 12 hours ಆಗಿರಲ್ಲ. ಕಾನೂನು ಸುವ್ಯವಸ್ಥೆ ನೋಡಿ ಯಾವ ಮಟ್ಟಕ್ಕೆ ಅಂತ. ಆಮೇಲೆ ಸರ್, ರಾಜಕೀಯ ಎಲ್ಲರೂ ಮಾಡಕ್ಕೆ ರಾಜಕೀಯಕ್ಕೆ ಬಂದಿರೋದು. ಬಿಜೆಪಿ ಅವರು ರಾಜಕೀಯ ಮಾಡ್ತಿಲ್ಲ, JDS ಅವ್ರು ಮಾಡ್ತಿಲ್ಲ, ಕಾಂಗ್ರೆಸ್ ಅವ್ರು ಮಾಡ್ತಿಲ್ಲ ಅಂತಲ್ಲ, ಎಲ್ಲರೂ ರಾಜಕಾರಣನೇ ಮಾಡ್ತಿರೋ. ರಾಜಕಾರಣ ಸಾತ್ವಿಕವಾಗಿರ್ಬೇಕು ಅಂತ ಬಯಸೋದು. ಯಂಗ್ ಜನರೇಷನ್ MLA ಬಂದಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಲೋಪ. ಎಕ್ಸಾಕ್ಟ್ಲಿ ಅಲ್ವಾ ಸರ್? ಯಂಗ್ ಜನರೇಷನ್ ಅಲ್ಲ ಸರ್, ಯಂಗ್ ಜನರೇಷನ್ MLA ಆಗಿದ್ದಾರೆ ಅಂದಾಗ ಒಂದು ಹೊಸತನ್ನೇ ಬಯಸೋದು ಜನರು. ಅವ್ರು ಯಾರೇ ಇರ್ಲಿ. ಇವತ್ತು ಭರತ್ ರೆಡ್ಡಿ ಅವರು ಮಾಡಿದ್ರು ಅಲ್ಲ, ಈಗ ನಾನು ಟಾಪಿಕ್ ಮಾತಾಡ್ತೀನಿ. ನಾಗರಾಜ್ ಯಾದವ್ ಅವ್ರಿಗೆ ಬದ್ಧತೆ ಇದ್ರೆ 12 ಗಂಟೆ ಆಗಿದೆ, ಒಬ್ಬ SP ಬಂದು ಅವನ್ನ ಸಸ್ಪೆಂಡ್ ಮಾಡ್ತೀನಿ. ಗ್ಯಾರಂಟಿ ಪ್ಲೀಸ್ ತಾಳ್ಮೆ ಇರಲಿ ನಾಗರಾಜ್ ಯಾದವ್. ಇನ್ನೊಬ್ಬರ ಮಾತನ್ನ ಕೇಳಿಸುವಂತ ಕೇಳ್ಕೊಳ್ಳುವಂತ ತಾಳ್ಮೆ ಇದೆ. ನಾಗರಾಜ್ ಯಾದವ್ ಅವರು ನಾಗರಾಜ್ ಯಾದವ್ ಅವರು ಹೇಳ್ತಾ ಇರೋದು ಪ್ರಚೋದನೆ ಆ ಕಡೆಯಿಂದ ಆಯ್ತು. ಇರಿ ಅಶ್ವಿನ್
ಪ್ಲೀಸ್. ಈಗ ಇಬ್ರು ಕಿರ್ಚಿದ್ರೆ ಏನೂ ಆಗಲ್ಲ ಇಲ್ಲಿ. ಇಬ್ರು ಮಾತಾಡ್ತಾ ಹೋದ್ರೆ ಭಾಷಣ ಸ್ಪರ್ಧೆ ಆಗುತ್ತೆ, ಚರ್ಚೆ ಆಗಲ್ಲ, ಭಾಷಣ ಸ್ಪರ್ಧೆ ಆಗುತ್ತೆ. ಸುರಭಿ ಅವರೇ, ಸುರಭಿ ಅವರೇ, ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವರು ಸರ್ವ ಸ್ವತಂತ್ರರು. ನಾನೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ಚಿಕ್ಕದೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.